ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀರಾ. ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಮಾಜದ ನಿರ್ಮಾಣದತ್ತ ನಾವೆಲ್ಲ ಸಾಗ್ತಾ ಇದ್ದೀವಿ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಇಂದಿನ ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಲಿಂಗವ ಪೂಜೆಯ ಮಾಡಿ ಜಂಗಮವ ಕಂಡು ಉದಾಸೀನವ ಮಾಡಿದಡೆ ಆ ಲಿಂಗ ಪೂಜಕರಿಗೆ ಮಾಡಿದ ಶಿವದೂತರ ದಂಡವೆಂಬುದ. ಲೋಕದ ಕರ್ಮಿಗಳಿಗೆ ಮಾಡಿದ ಯಮದೂತರ ದಂಡವೆಂಬುದ. ಇದು ಕಾರಣ ಲಿಂಗ ಜಂಗಮವನೊಂದೇ ಎಂದರಿದವರ ಎನಗೆ ತೋರದಿರಯ್ಯ ಕೂಡಲ ಸಂಗಮದೇವ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಭಕ್ತರು ಇಷ್ಟಲಿಂಗ ಪೂಜೆಯ ಮಾಡಿ ಲಿಂಗದ ನಿಜಚೇತನವಾದ ಜಂಗಮವ ಕಂಡು ಉದಾಸೀನ ಮಾಡಿದರೆ ಆ ಲಿಂಗ ಪೂಜಕರಿಗೆ ಶಿವದೂತರ ಶಿಕ್ಷೆಗೆ ಕಾರಣವಾದಂತೆ. ಆ ಶಿಕ್ಷೆ ಜಗದ ಜಡ ನರಜೀವಿಗಳಿಗೆ ಯಮದೂತರಿಂದಾಗುವ ಶಿಕ್ಷೆಯಂತೆಯೇ. ಆದ ಕಾರಣ ಕ್ರಿಯಾಸ್ವರೂಪವಾದ ಲಿಂಗ, ಜ್ಞಾನಸ್ವರೂಪವಾದ ಚೇತನಮಯ ಜಂಗಮ ಇವೆರಡೂ ಒಂದೇ ಪರಶಿವ ತತ್ವವೆಂಬುದನ್ನರಿಯದವರನ್ನು ಎನಗೆ ತೋರಿಸದಿರು ಶಿವನೇ, ಎನಗೆ ತೋರದಿರು ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ನೋಡೋಣ. ಲಿಂಗದಲ್ಲಿ ದಿಟವನರಸುವಡೆ ಜಂಗಮವ ನೆರೆನಂಬುವುದು. ನಡೆಲಿಂಗ ನುಡಿಲಿಂಗ ಮುಖಲಿಂಗವೆಂದೇ ನಂಬೋ. ಯತ್ರ ಮಹೇಶ್ವರ ಸ್ತತ್ರ ಸನ್ನಿಹಿತನಾಗಿ ಅಧರ ತಾಗಿದ ರುಚಿಯ ನುದರ ತಾಗಿದ ಸುಖವ ಉಂಬ ಉಡುವ ಕೂಡಲ ಸಂಗಮದೇವ ಜಂಗಮ ಮುಖದಲ್ಲಿ. ಬಸವಣ್ಣನವರ ಈ ವಚನದ ಅರ್ಥ: ಭಾವ ಮನ ಕರದಲ್ಲಿ ಭಾವ ಪ್ರಾಣ ಇಷ್ಟಲಿಂಗದ ನಿಜಾನುಭವವನ್ನಳವಡಿಸಿಕೊಳ್ಳಬೇಕಾದರೆ ಸರ್ವಾಂಗಲಿಂಗಿಯಾಗಿ ಚರಿಸುವ ಜಂಗಮ ಚೇತನವೇ ದೃಢವಾಗಿ ನಂಬಬೇಕು. ಜಂಗಮವೇ ನಡೆಯುವ ಲಿಂಗ, ನುಡಿಯುವ ಲಿಂಗ, ಸರ್ವಾಂಗ ಮುಖಲಿಂಗವೆಂದೇ ನಂಬಯ್ಯ. ಜಂಗಮವಿದ್ದಲ್ಲಿಯೇ ಲಿಂಗದ ನಿಜ ನೆಲೆಯಾದ ಕಾರಣ ರಸನೆಯಿಂದ ರುಚಿಯನುಭವ, ಉದರದಲ್ಲಿ ತೃಪ್ತಿ ಸುಖಾನುಭವವನ್ನು ಪರಶಿವನು ಜಂಗಮ ಮುಖವಾಗಿಯೇ ಉಂಬನು ಉಡುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಜಂಗಮವಿಲ್ಲದ ಮಾಟ ಕಂಗಳಿಲ್ಲದ ನೋಟ ಹಿಂಗಿತ್ತು ಶಿವಲೋಕ ಇನ್ನೆಲ್ಲಿಯದಯ್ಯ. ಲಿಂಗಕ್ಕೆ ಮಾಡಿದ ಬೋನವ ಸಿಂಬಕ ತಿಂದಂತೆ ಸಮಯೋಚಿತವನರಿಯದೆ ಉದರ ಹೊರೆವವರ ನರಕದಲ್ಲಿಕ್ಕದೆ ಮಾಣ್ಪನೇ ಕೂಡಲ ಸಂಗಮದೇವ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಚರಿಸುವ ಲಿಂಗವೆನಿಸುವ ಜಂಗಮವಿಲ್ಲದೆ ಮಾಡುವ ದಾಸೋಹಾದಿ ಕ್ರಿಯೆಗಳೆಂದರೆ ಅದು ಕಣ್ಣುಗಳಿಲ್ಲದೆ ನೋಡುವ ನೋಟದಂತೆ ನಿಷ್ಪ್ರಯೋಜಕ. ಅಂಥವರಿಗೆ ಅಂಗದಲ್ಲಿ ಲಿಂಗ ಸಂಬಂಧ ಹೇಗೆ ಅಳವಡುವುದು? ಜಂಗಮವಿಲ್ಲದೆ ಲಿಂಗಕ್ಕೆ ಮಾಡಿದ ಬೋನ ಮುಂದಾತ ಪದಾರ್ಥವು ಒಡೆಯರಿಗೆಂದು ಅಡಿಗೆ ಮಾಡಿ ಒಡೆಯರ ಹೆಸರ ಹೇಳಿ ಸೇವಕನು ತಿಂದಂತೆ. ಲಿಂಗ ಜಂಗಮದ ನಿಜ ಸಂಬಂಧವನರಿಯದೆ ಲಿಂಗದ ಹೆಸರಿನಲ್ಲಿ ತಮ್ಮುದರವ ತುಂಬಿಕೊಳ್ಳುವರನು ದುಃಖವೆಂಬ ನರಕಕ್ಕೆ ದೂಡದೆ ಬಿಡುವನೇ ಶಿವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ನಯನದಾಹಾರವ ಜಂಗಮವ ನೋಡಿಸುವೆನು, ಶ್ರೋತ್ರದಾಹಾರವ ಜಂಗಮವ ಕೇಳಿಸುವೆನು, ಘ್ರಾಣದಾಹಾರವ ಜಂಗಮವ ವಾಸಿಸುವೆನು, ಜಿಹ್ವೆಯಾಹಾರವ ಜಂಗಮವ ನುಣಿಸುವೆನು, ಕವಚದಾಹಾರವ ಜಂಗಮವ ಹೊದ್ದಿಸುವೆನು, ಅಧಿಕ ಪ್ರೇಮ ಪ್ರಣಾಮವ ಮಾಡುವೆನು, ಸಕಲ ಪದಾರ್ಥಗಳ ನೀಡುವೆನು ಕೂಡಲ ಸಂಗಮದೇವ ನಿಮ್ಮ ಶರಣರಿಗೆ. ಬಸವಣ್ಣನವರ ಈ ವಚನದ ಅರ್ಥ:
ಎನ್ನ ಪಂಚೇಂದ್ರಿಯಗಳಲ್ಲಿ ಕಣ್ಣುಗಳ ಹಸಿವಿಗೆ ಅನುಭಾವಿ ಜಂಗಮವನೇ ನೋಡುವ ಆಹಾರವ ನೀಡುವೆನು. ಕಿವಿಗಳ ಹಸಿವಿಗೆ ಜಂಗಮದ ಅನುಭಾವದ ಹಾರವನುಣಿಸುವೆನು. ನಾಶಿಕದ ಹಸಿವಿಗೆ ಜಂಗಮದ ಅನುಭಾವ ಬಯಕೆಯ ಸುವಾಸನೆಯ ಆಹಾರವನುಣಿಸುವೆನು. ತ್ವಚೇಂದ್ರಿಯದ ಹಸಿವಿಗೆ ಜಂಗಮದ ಅನುಭಾವ ಸರ್ವಾಂಗದಲ್ಲಿ ಹೊದ್ದುವ ಸ್ಪರ್ಶಾಹಾರವನ್ನು ನೀಡುವೆನು. ಇಂತಿ ಪಂಚೇಂದ್ರಿಯಗಳಲ್ಲಿ ನೆಲೆ ನಿಂತು ಬೆಳಗುವ ಅನುಭಾವ ಜಂಗಮಕ್ಕೆ ಅಧಿಕ ಪ್ರೇಮ ಅನಂತ ಪ್ರಣಾಮವ ಮಾಡುವೆನು. ತಂದೆ ಪರಶಿವನೇ, ನಿಮ್ಮ ಸ್ವರೂಪರಾದ ಶರಣರಿಗೆ ಸರ್ವಾಂಗವನರ್ಪಿಸುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಜಂಗಮವೆನ್ನ ಪ್ರಾಣ, ಜಂಗಮವೆನ್ನ ಜೀವ, ಜಂಗಮವೆನ್ನ ಪುಣ್ಯದ ಫಲ, ಜಂಗಮವೆನ್ನ ನಿಧಿ ನಿಧಾನ, ಜಂಗಮವೆನ್ನ ಹರುಷದ ಮೇರೆ, ಚನ್ನ ಮಲ್ಲಿಕಾರ್ಜುನ, ಜಂಗಮದ ತಿಂಥಿಣಿಯಲ್ಲಿ ಓಲಾಡುವೆನು. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ಜಗಚ್ಚೇತನವಾದ ಲಿಂಗವೇ ಅಂಗವಿಡಿದು ಸಾಕಾರಗೊಂಡು ಬಂದ ಶರಣರೆಂಬ ಜಂಗಮವೇ ಎನ್ನ ಪ್ರಾಣ. ಆ ಜಂಗಮವೇ ಎನ್ನಂಗದಲ್ಲಿ ಒಡೆಯನಾದ ಜೀವಾತ್ಮ. ಆ ಜಂಗಮವೇ ಎನ್ನ ಸಕಲ ಪುಣ್ಯ ಫಲಪುಂಜ. ಚರಿಸುವ ಲಿಂಗವಾದ ಜಂಗಮವೇ ಎನ್ನ ಸರ್ವ ಸಂಪತ್ತು. ಶಿವನ ಸಾಕಾರವಾದ ಜಂಗಮವೇ ಎನ್ನ ಬಾಳಿನ ಬಹುಸಂತೋಷದ ನೆಲೆ. ಆದ ಕಾರಣ ಸದಾಕಾಲ ನಾನು ಜಂಗಮದ ಸಮೂಹದಲ್ಲಿ ಆನಂದ ಶರಧಿಯಲ್ಲಿ ಈಜಾಡುವೆನು ಎಂಬುದೇ ಈ ವಚನದ ತತ್ವಾನುಭವ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಗಂಗೆಯೊಡನಾಡಿದ ಘಟ್ಟ ಬೆಟ್ಟಂಗಳು ಕೆಟ್ಟ ಕೇಡ ನೋಡಿರಯ್ಯ, ಅಗ್ನಿಯೊಡನಾಡಿದ ಕಾಷ್ಟಮಂಗಳು ಕೆಟ್ಟ ಕೇಡ ನೋಡಿರಯ್ಯ, ಜ್ಯೋತಿಯೊಡನಾಡಿದ ಕತ್ತಲೆ ಕೆಟ್ಟ ಕೇಡ ನೋಡಿರಯ್ಯ, ಜ್ಞಾನಿಯೊಡನಾಡಿದ ಅಜ್ಞಾನಿ ಕೆಟ್ಟ ಕೇಡ ನೋಡಿರಯ್ಯ. ಎಲೆ ಪರಶಿವ ಮೂರ್ತಿ ಹರನೆ, ನಿಮ್ಮ ಜಂಗಮ ಲಿಂಗದೊಡನಾಡಿ ಎನ್ನ ಭವಾದಿ ಭವಂಗಳು ಕೆಟ್ಟ ಕೇಡ ನೋಡ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ಪ್ರಬಲ ಪ್ರವಾಹದಿಂದ ಹರಿದು ಬರುವ ಗಂಗಾ ನದಿಯೊಂದಿಗೆ ಸ್ನೇಹ ಸಂಗವ ಮಾಡಿದ ಗುಡ್ಡ ಬೆಟ್ಟಗಳು ಕೊರೆದು ಕೊಚ್ಚಿ ನಷ್ಟವಾಗುವವು. ಉರಿವ ಅಗ್ನಿಯೊಂದಿಗೆ ಸ್ನೇಹ ಸಂಗ ಮಾಡಿ ಕಟ್ಟಿಗೆಗಳು ಅಗ್ನಿಮಯವಾಗಿ ನಷ್ಟವಾಗುವವು. ಜ್ಯೋತಿಯೊಡನೆ ಸಂಘ ಸಂಘರ್ಷ ಮಾಡಿದ ಕತ್ತಲೆ ಎಳಿದು ನಷ್ಟವಾಗುವುದು. ಜ್ಞಾನಿಯೊಡನೆ ಸ್ನೇಹ ಸಂಗ ಮಾಡಿದ ಅಜ್ಞಾನಿಯ ಅಜ್ಞಾನವಳಿದು ನಷ್ಟವಾಗುವುದು. ಓ ಶಿವನೇ, ಈ ದೃಷ್ಟದಂತೆ ನಿಮ್ಮ ಸಾಕಾರ ಸ್ವರೂಪವಾದ ಜಂಗಮಲಿಂಗದೊಡನೆ ಸ್ನೇಹ ಸಂಗ ಮಾಡಿ ಎನ್ನ ಭವದ ಬಾಧೆಗಳೆಲ್ಲವೂ ನಷ್ಟವಾದವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಬಸವಣ್ಣನವರ ಈ ಪ್ರಸಿದ್ಧ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಮರುಳು ಮಾನವರು ಕಲ್ಲು ಗುಡಿಯಲ್ಲಿ ಕಲ್ಲಿನಲ್ಲಿ ಕಟೆದ ನಾಗರ ಹಾವನ್ನು ಕಂಡರೆ ನಾಗದೇವತೆಯೆಂದು ಹಾಲುಣಿಸುವರು. ಅದೇ ನಿಜವಾದ ನಾಗರ ಹಾವನ್ನು ಕಂಡರೆ ನಾಗದೇವನೆಂಬುದನ್ನು ಮರೆತು ಕೊಲ್ಲಿರಿ ಕೊಲ್ಲಿರಿ ಎಂದು ಕೂಗಾಡುವರು. ಇಂತಿ ಲೋಕದ ದೃಷ್ಟಾಂತದಂತೆ ಭಕ್ತರು ಲಿಂಗವನರ್ಚಿಸಿ ನೈವೇದ್ಯವ ನೀಡುವರು. ಅದೇ ಲಿಂಗದ ನಿಜಚೇತನವಾದ ಜಂಗಮವು ಉಂಡು ತೃಪ್ತಿಗೊಳ್ಳಲು ಬಂದರೆ ಮುಂದಕ್ಕೆ ನಡೆಯೆಂದು ತಳ್ಳುವರು. ಶಿವತತ್ವವನ ಅಂಗದಲ್ಲಿ ಅಳವಡಿಸಿಕೊಂಡು ಶಿವಸ್ವರೂಪವೇ ತಾವಾದ ಶರಣರನ್ನು ಕಂಡು ಶಿವನೆಂದು ಭಾವಿಸದೆ ಉದಾಸೀನ ಮಾಡಿದರೆ ಅಂಥವರ ಭಕ್ತಿ ಕಲ್ಲಿಗೆ ತಾಗಿದ
ಯುದ್ಧ ಮಾಡುವ ಆಯುಧದಂತೆ ವ್ಯರ್ಥ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು ಶಿವಚಿತ್ತವೆಂಬ ಕೂರಲಗ ಕೊಂಡು ಶರಣಾರ್ಥಿ ಎಂಬ ಶ್ರವವ ಕಲಿತರೆ ಆಳುತನಕ್ಕೆ ದೇಸಿಯಪ್ಪೇ ನೋಡ. ಮಾರಾಂಕ ಜಂಗಮ ಮನೆಗೆ ಬಂದಲ್ಲಿ ಇದಿರೆದ್ದು ನಡೆವುದು ಕೂಡಲ ಸಂಗಮ ದೇವರನೊಲಿಸುವೊಡಿದು ಚಿಹ್ನ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಸುಖ ದುಃಖ ಮಾನಾಪಮಾನ ಲಾಭ ಹಾನಿ ಮುಂತಾದ ಏರುಪೇರಿನ ಹಾಗೂ ಹೋಗಿನಲ್ಲಿ ಹಿಗ್ಗದ ಕುಗ್ಗದ ಸಮಚಿತ್ತವೆಂಬ ನಿತ್ಯ ನಿಯಮದ ಢಾಲನು ಹಿಡಿದು ಸದಾ ಅಂತರ್ಮುಖವಾಗಿರುವ ಶಿವಚಿತ್ತವೆಂಬ ಚೂಪಾದ ಕತ್ತಿಯನ್ನು ಹಿಡಿದುಕೊಂಡು ಭೃತ್ಯ ಭಾವದಿಂದ ಶರಣಾರ್ಥಿ ಎಂಬ ಗರಡಿ ಸಾಧನೆಯ ಕಲಿತರೆ ಆಗ ಶಿವನ ಸೇವಕನೆಂದು ಲೋಕ ಕರೆಯಲು ಯೋಗ್ಯವಾಗುವೆನು. ಭಕ್ತಿಯ ಯುದ್ಧದಲ್ಲಿ ಎದುರಾಳಿಯಾದ ಶಿವರೂಪಿ ಜಂಗಮ ಮನೆಗೆ ಬಂದರೆ ಎದ್ದು ಇದುರುಗೊಂಡು ನಡೆದು ಸಮ್ಮಾನದಿಂದ ಕರೆತಂದು ಭಕ್ತಿಯ ಮಾಡಬೇಕು. ಶಿವನನೊಲಿಸಲು ಇದು ಪ್ರಥಮ ಲಕ್ಷಣ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಮನೆಗೆ ಬಂದ ಜಂಗಮವ ಕಂಡು ಮನದಲ್ಲಿ ಉದಾಸೀನವ ತಾಳಿ ಮೋರೆಯನ್ನಡ್ಡ ನಿಕ್ಕಿದರೆ ಜಾರಿ ಹೋಯಿತು ನೋಡ ಹಿಂದೆ ಮಾಡಿದ ಭಕ್ತಿ. ಪಂಕ್ತಿಯಲ್ಲಿ ಕುಳಿತ ಜಂಗಮಕ್ಕೆ ಒಂದ ನೀಡಿ ತಾನೊಂದನುಂಡರೆ ಹುಳುಗೊಂಡದಲ್ಲಿಕ್ಕುವ ನೋಡ ನಮ್ಮ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ. ಲಿಂಗದ ನಿಜಚೇತನವಾದ ಜಂಗಮ ಮನೆಗೆ ಬಂದರೆ ಭಕ್ತಿ ಉಕ್ಕಿ ದಾಸೋಹಂಭಾವ ತುಳುಕದೆ ಮನದಲ್ಲಿ ಉದಾಸೀನವ ತಾಳಿ ಮುಖವ ತಿರುಗಿಸಿ ತಿರಸ್ಕರಿಸಿದರೆ ತಾನು ಈ ಹಿಂದೆ ಮಾಡಿದ ಗುರುಲಿಂಗ ಜಂಗಮ ಭಕ್ತಿಯೆಲ್ಲವೂ ವ್ಯರ್ಥವಾಗುವುದು. ಸಹಪಂಕ್ತಿಯಲ್ಲಿ ಪ್ರಸಾದರೋಗಣೆಗೆ ಕುಳಿತ ಜಂಗಮಕ್ಕೆ ಒಂದನ್ನು ನೀಡಿ ತಾನೊಂದು ವಿಶೇಷ ಆಹಾರವನ್ನುಂಡರೆ ಈ ಭಕ್ತಿ ಭೇದಕ್ಕೆ ಶಿವಮುನಿದು ಹುಳುಗೊಂಡಲ್ಲಿಕ್ಕುವನೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಕುದುರೆ ಸತ್ತಿಗೆಯವರ ಕಂಡಡೆ ಹೊರಳಿ ಬಿದ್ದು ಕಾಲ ಹಿಡಿವರು ಬಡಭಕ್ತರು ಬಂದಡೆ ಎಡೆಯಿಲ್ಲ ಅತ್ತ ಸಾಗಿರೆಂಬರು. ಎನ್ನೊಡೆಯ ಕೂಡಲ ಸಂಗಯ್ಯನವರ ಕಂಡಡೆ ತಡೆಗೆಡಹಿ ಮೂಗು ಕೊಯ್ಯದೆ ಮಾಣ್ಪನೆ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಜಂಗಮವೆಂದು ದೊಡ್ಡ ಕುದುರೆಯನೇರಿಯೋ ಅಥವಾ ಪಲ್ಲಕ್ಕಿ ಏರಿಯೋ ಬಂದವರನ್ನು ಕಂಡೊಡನೆ ದೊಡ್ಡ ಜಂಗಮವೆಂದು ಹೊರಳಿ ಸಾಷ್ಟಾಂಗ ನಮಸ್ಕಾರದಿಂದ ಪಾದವ ಹಿಡಿಯುವರು. ಹಣವಿಲ್ಲದ ಬಡ ಭಕ್ತರು ಬಂದರೆ ಜಂಗಮವೆಂದು ಭಾವಿಸದೆ ತಾತ್ಸಾರದಿಂದ ಇಲ್ಲಿ ಸ್ಥಳವಿಲ್ಲ ಆ ಕಡೆ ಸಾಗಿರಿ ಎಂದು ಅಲಕ್ಷಿಸುವರು. ಇಂತಹ ಆಡಂಬರ ವೈಭವ ಪ್ರಿಯರಾದವರಿಗೆ ಜಗದೊಡೆಯನಾದ ಪರಶಿವನು ಅಧೋಗತಿಗೆ ತಳ್ಳಿ ಆಚಾರವೆಂಬ ಮೂಗ ಕೊಯ್ಯದೆ ಬಿಡುವನೇ ಬಿಡನು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಉಟ್ಟು ತೊಟ್ಟು ಪೂಜ್ಯವಾಗಿ ಬಂದ ಜಂಗಮ ವಿಶೇಷವೆಂದು ಕಂಥೆ ಬೊಂಥೆಯ ಜಂಗಮ ಬಂದಡೆ ಹೀನನೆಂದು ಕಂಡೆನಾದಡೆ ಪಂಚಮಹಾಪಾತಕ. ಇದು ಕಾರಣ ಅನ್ನ ವಸ್ತ್ರ ಧನ ಮಾಟದಲ್ಲಿ ಎರಡಾಗಿ ಕಂಡೆನಾದಡೆ ನರಕದಲ್ಲಿಕ್ಕುವ ಕೂಡಲ ಸಂಗಮದೇವ. ಬಸವಣ್ಣನವರ ಈ ವಚನದ ಅರ್ಥ: ಬೆಲೆ ಬಾಳುವ ಒಡವೆ ವಸ್ತ್ರವನ್ನುಟ್ಟು ತೊಟ್ಟು ಬಂದ ಜಂಗಮವು ಶ್ರೇಷ್ಠವೆಂದು, ಸಾಧಾರಣ ವಸ್ತ್ರದ ಕಂಥೆ ಬೊಂಥೆಯನ್ನುಟ್ಟು ಬಂದ ನಿರಾಡಂಬರದ ಬಡಜಂಗಮ ಕನಿಷ್ಠವೆಂದು ನಾನು ಕಂಡರೆ ಅದು ಪಂಚಮಹಾಪಾತಕವು. ಉಂಬ ಅನ್ನ, ಉಡುವ ವಸ್ತ್ರ, ನೀಡುವ ಧನ ಮುಂತಾದ ರೀತಿಯಲ್ಲಿ ಮಾಡುವ ಸೇವೆಯಲ್ಲಿ ಅವರಿಗೊಂದು ಇವರಿಗೊಂದು ತೆರನಾಗಿ ತಾರತಮ್ಯ ಮಾಡಿದರೆ ಕಷ್ಟಕ್ಕೀಡು ಮಾಡುವನು ಶಿವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ.
ದೂರದಿಂದ ಬಂದ ಜಂಗಮವನಯ್ಯಗಳೆಂದು ಸಾರಿದ್ದ ಜಂಗಮವ ಪರಿಚಾರಕರೆಂಬ ಕೇಡಿಂಗೆ ಬೆರಗಾದೆನಯ್ಯ. ಸಾರಿದವರು ದೂರದವರೆಂದು ಬೇರು ಮಾಡಿ ಕಂಡಡೆ, ಕೂಡಲ ಸಂಗಮದೇವ ಸಿಂಗಾರದ ಮೂಗ ಕೊಯ್ಯದೆ ಮಾಳ್ಪನೆ. ಬಸವಣ್ಣನವರ ಈ ವಚನದ ಅರ್ಥ: ಬಹಳ ದೂರದಿಂದ ಬಂದ ಜಂಗಮವೇ ಪೂಜ್ಯರೆಂದು ಭಾವಿಸಿ ಸಮೀಪದಲ್ಲಿದ್ದ ಜಂಗಮವನು ಸೇವಕರಂತೆ ಕಂಡವರ ಭ್ರಾಂತ ಭಕ್ತಿಗೆ ಬೆರಗಾದೆನು. ಸಮೀಪದ ಜಂಗಮ ದೂರದ ಜಂಗಮವೆಂದು ಭೇದ ಮಾಡಿ ಅನುಭಾವಿ ಶರಣನು ಕಂಡರೆ ಆ ಪರಶಿವನು ಅಂತಹ ಡಂಭಕರ ಮುಖದ ಮೇಲೆ ಕಳೆಯಾಗಿರುವ ಮೂಗನೇ ಕೊಯ್ಯದೇ ಬಿಡುವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಕ್ಕೆನ್ನಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ, ಕೂಡಲ ಸಂಗನ ಶರಣರ ಅಂಗಹೀನರೆಂದಡೆ ನಾಯಕ ನರಕ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಹಾಲು ತುಂಬಿದ ಚಿಕ್ಕ ತುಡಿಕೆ ಮತ್ತು ತುಪ್ಪ ತುಂಬಿದ ಮಡಿಕೆಗಳ ಬೋಡು ಮುಕ್ಕುಗಳಾಗಿವೆ ಎಂದು ಹೆಸರಿಸಕೂಡದು. ಏಕೆಂದರೆ ಕುಡುಕೆಯಲ್ಲಿ ಸಿಹಿಯಾದ ಹಾಲು ತುಂಬಿದೆ, ಮಡಕೆಯಲ್ಲಿ ಕಮ್ಮನೆಯಾದ ತುಪ್ಪ ತುಂಬಿದೆಯಾದ್ದರಿಂದ ಅವೆರಡೂ ಲಿಂಗಕ್ಕೆ ಅರ್ಪಿತವಾಗುತ್ತದೆ. ಅದರಂತೆ ಅನುಭಾವಿ ಶರಣರು ಅಂಗದಲ್ಲಿ ಕುರುಡ, ಕುಂಟ ಮುಂತಾದ ರೀತಿಯಲ್ಲಿ ನೂನವಾಗಿದ್ದರೇನು, ಅಂತರಂಗದ ಅನುಭವ ಶ್ರೇಷ್ಠವಾಗಿದೆ. ಆದ್ದರಿಂದ ಶರಣರು ಅಂಗಹೀನರೆಂದರೆ ಕಷ್ಟ ತಪ್ಪದು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ: ಆಚಾರವರೀರಿ ವಿಚಾರವರೀರಿ, ಜಂಗಮ ಸ್ಥಳ ಲಿಂಗ ಕಾಣಿರಯ್ಯ, ಜಾತಿ ಭೇದವಿಲ್ಲ ಸೂತಕವಿಲ್ಲ, ಅಜಾತಂಗೆ ಕುಲವಿಲ್ಲ, ನುಡಿದಂತೆ ನಡೆಯದಿದ್ದಡೆ ಕೂಡಲ ಸಂಗಯ್ಯ ಮೆಚ್ಚ ಕಾಣಯ್ಯ. ಬಸವಣ್ಣನವರ ಈ ವಚನದ ಅರ್ಥ: ಜಂಗಮದ ನಿಲುವನರಿಯಲು ಅವರ ಸತ್ಯ ಸದಾಚಾರದ ನಿಲುವ ನೋಡಿರಿ, ಸುಜ್ಞಾನದ ವಿಶೇಷ ನಿಲುವಿನ ವಿಚಾರವ ನೋಡಿರಿ. ಆಚಾರ ವಿಚಾರ ಒಂದಾಗಿ ನಿಂತ ಜಂಗಮದ ನಿಲುವೇ ಲಿಂಗದ ನಿಲುವು. ಅಲ್ಲಿ ಮಾನವ ಕಲ್ಪಿತ ಜಾತಿ ಭೇದವೆಣಿಸಕೂಡದು, ಸೂತಕವ ನೋಡಕೂಡದು. ಮಾಂಸಪಿಂಡವಳಿದು ಮಂತ್ರಪಿಂಡವಾಗಿರುವ ಲಿಂಗದಿಂದುದಯವಾದ ಶರಣನಿಗೆ ಯಾವ ಕುಲದ ಕಳಂಕವಿಲ್ಲ. ಜಂಗಮದಲ್ಲಿ ಜಾತಿಯಿಲ್ಲವೆಂದು ನುಡಿದು ನಡೆಯಲ್ಲಿ ಅದರಂತೆ ನಡೆಯದಿದ್ದರೆ ಪರಶಿವನು ಮೆಚ್ಚನೆಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ: ಜಾತಿವಿಡಿದು ಜಂಗಮವ ಮಾಡುವ ಪಾತಕರು ನೀವು ಕೇಳಿರೋ, ಜಾತಿ ಘನವೋ ಗುರುದೀಕ್ಷೆ ಘನವೋ, ಜಾತಿ ಘನವಾದ ಬಳಿಕ ಆ ಜಾತಿಯೇ ಗುರುವಾಗಿರಬೇಕಲ್ಲದೆ ಗುರುದೀಕ್ಷೆ ಪಡೆದು ಗುರುಕರ ಜಾತರಾಗಿ ಜಾತಕವ ಕಳೆದು ಪುನರ್ಜಾತರಾಗಬೇಕೆಂಬುದು ಏತಕ್ಕೆ ಬೊಗಳುವಿರಿ? ಜಾತಿವಿಡಿದು ಕಳೆಯಿತ್ತೆ ಜಾತಿ ತಮವು, ಅಜಾತಂಗೆ ಆವುದು ಕುಲ, ಆವ ಕುಲವಾದಡೇನು ದೇವನೊಲಿದಾತನೇ ಕುಲಜ. ಅದೆಂತೆಂದಡೆ ಧೀಯತೆ ಜ್ಞಾನ ಸಂಬಂಧ ಕ್ಷೀಯತೆ ಚ ಮಲತ್ರಯ, ಧೀಯತೆ ಕ್ಷೀಯತೆ ಏನ ಸಾ ದೀಕ್ಷೇತಿ ನಿಗದ್ಯತೆ ಎಂಬುದನರಿದು ಜಾತಿ ನಾಲ್ಕು ವಿಡಿದು ಬಂದ ಜಂಗಮವೇ ಶ್ರೇಷ್ಠವೆಂದು ಅವನೊಡಗೂಡಿಕೊಂಡು ನಡೆದು ಜಾತಿ ಎಂಜಿಲುಗಳ್ಳರಾಗಿ ಉಳಿದ ಜಂಗಮವ ಕುಲವನೆತ್ತಿ ನುಡಿದು ಅವನ ಅತಿಗಳೆದು ಕುಲವೆಂಬ ಸರ್ಪ ಕಚ್ಚಿ ಎಂಜಲೆಂಬ ಅಮೇಧ್ಯವ ಭುಂಜಿಸಿ ಹಂದಿ ನಾಯಂತೆ ಒಡಲ ಹೊರೆವ ದರುಶನ ಜಂಗುಳಿಗಳು ಜಂಗಮ ಪಥಕ್ಕೆ ಸಲ್ಲರಾಗಿ ಅವರಿಗೆ ಗುರುವಿಲ್ಲ, ಗುರುಪ್ರಸಾದವಿಲ್ಲ, ಲಿಂಗವಿಲ್ಲ, ಲಿಂಗಪ್ರಸಾದವಿಲ್ಲ, ಜಂಗಮವಿಲ್ಲ, ಜಂಗಮ ಪ್ರಸಾದವಿಲ್ಲ. ಇಂತಿ ತ್ರಿವಿಧ ಪ್ರಸಾದಕ್ಕೆ ಹೊರಗಾದ ನರಜೀವಿಗಳ ಸ್ವಯಚರ ಪರವೆಂದಾರಾಧಿಸಿ ಪ್ರಸಾದವ ಕೊಳಸಲ್ಲದು ಕಾಣ ಕೂಡಲ ಚನ್ನ ಸಂಗಮದೇವ.
ಚನ್ನ ಬಸವಣ್ಣನವರು ಬರೆದಿರುವಂಥ ಈ ಸುದೀರ್ಘ ವಚನದ ಅರ್ಥವನ್ನು ನೋಡೋಣ. ಜನಿಸಿದ ಜಾತಿಯ ಆಧಾರದಿಂದ ಜಂಗಮತ್ವ ನಿರ್ಧರಿಸಿ ಆಚರಿಸುವ ಪಾಪಿಗಳೇ ನೀವು ಕೇಳಿರಿ. ಜನಿಸಿದ ಜಾತಿ ಶ್ರೇಷ್ಠವೋ, ಗುರುವಿನಿಂದ ದೀಕ್ಷಾ ಸಂಸ್ಕಾರ ಶ್ರೇಷ್ಠವೋ ನೀವೇ ಹೇಳಿರಿ. ಮಾನವ ಕಲ್ಪಿತವಾದ ಜಾತಿಯೇ ಶ್ರೇಷ್ಠವಾದರೆ ಆ ಜಾತಿಯಲ್ಲಿ ಜನಿಸಿದವರೆಲ್ಲರೂ ಗುರುವಾಗಬೇಕಿತ್ತಲ್ಲವೇ? ಮತ್ತೆ ಗುರುದೀಕ್ಷೆಯ ಸಂಸ್ಕಾರ ಪಡೆದು ಗುರುಕರ ಸಂಜಾತನಾಗಿ ಪೂರ್ವ ಜಾತಿಯ ಕಳೆದು ಪುನರ್ಜಾತರಾಗಬೇಕೆಂಬುದನ್ನು ಏತಕ್ಕಾಗಿ ಅರ್ಥವಿಲ್ಲದೆ ಬಗುಳುವಿರಿ ಹೇಳಿರಿ? ಜಾತಿ ಎಂಬ ಕತ್ತಲೆಯನ್ನು ಮತ್ತೊಂದು ಜಾತಿ ಹೇಗೆ ಕಳೆಯಿತು? ಲಿಂಗದಿಂದ ಹೊರಹೊಮ್ಮಿದ್ದರಿಂದ ಜನನ ಕರ್ಮವೇ ಇಲ್ಲದ ಲಿಂಗಾಂಗಿ ಶರಣನಿಗೆ ಯಾವ ಕುಲದ ಸಂಬಂಧ? ಮಾನವನಾಗಿ ಯಾವ ಕುಲದಲ್ಲಿ ಜನಿಸಿದರೇನು? ಅರಿವು, ಆಚಾರ, ಅನುಭವ ಅಳವಟ್ಟು ಪರಶಿವನೊಲಿದವನೇ ಶ್ರೇಷ್ಠ ಕುಲಜನು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರವೆಂಬ 4 ತೆರನಾದ ಮಾನವ ಜಾತಿಯ ತಾರತಮ್ಯದಿಂದ ಶ್ರೇಷ್ಠನೆಂದು ಪರಿಗಣಿಸಿದವನೇ ಶ್ರೇಷ್ಠ ಜಂಗಮನೆಂದು ಕಲ್ಪಿಸಿ ಆ ಜಾತಿಯ ಜಂಗಮದೊಂದಿಗೆ ಭಕ್ತಿ ಸಂಬಂಧದಿಂದ ನಡೆಯುವರು. ಅರ್ಥವಿಲ್ಲದ ಜಾತಿಯ ಎಂಜಲುಗಳ್ಳರಾಗಿ ಉಳಿದವರು ಅನುಭಾವಿ ಜಂಗಮರಾಗಿದ್ದರೂ ಅವರ ಹುಟ್ಟಿನ ಕುಲವನ್ನೆತ್ತಿ ನುಡಿದು ಅವರೂ ಕೂಡ ಜಂಗಮವಲ್ಲವೆಂದು ತಿರಸ್ಕರಿಸುವರು. ಇಂತಹ ಜಾತಿ ಪ್ರಿಯರಿಗೆ ಕುಲ ಶ್ರೇಷ್ಠತೆಯ ಸೊಕ್ಕಿನ ಸರ್ಪ ಕಚ್ಚಿ ಜಾತಿ ಜಂಗಮದ ಎಂಜಲೆಂಬ ಹೊಲಸು ತಿಂದು ಅಮಂಗಲ ಪ್ರಾಣಿಗಳಾದ ಹಂದಿ ನಾಯಿಗಳಂತೆ ಉದರ ಪೋಷಣೆಯ ಮಾಡಿಕೊಳ್ಳುವ ಭಾವುಕ ಮುಗ್ಧ ಭಕ್ತರು ಮಾಡುವ ದರ್ಶನಕ್ಕೆ ಆಶೆ ಪಡುವ ಪಶುಗಳು ಜಂಗಮ ಸ್ಥಳದ ನಿಜಪಥಕ್ಕೆ ಸಲ್ಲರು. ಅವರು ಅರಿವು, ಆಚಾರ, ಅನುಭವಕ್ಕೆ ಹೊರತಾದ್ದರಿಂದ ಅವರಿಗೆ ಗುರುವಿಲ್ಲ, ಗುರುಪ್ರಸಾದವೂ ಇಲ್ಲ. ಲಿಂಗವಿಲ್ಲ, ಲಿಂಗಪ್ರಸಾದವೂ ಇಲ್ಲ. ಜಂಗಮವಿಲ್ಲ, ಜಂಗಮ ಪ್ರಸಾದವೂ ಇಲ್ಲ. ಇಂತಿ ಗುರುಲಿಂಗ ಜಂಗಮದ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಕ್ಕೆ ಹೊರತಾಗಿರುವ ಈ ನರ ಮಾನವ ಜೀವಿಗಳಿಗೆ ಸ್ವಯ ಜಂಗಮ, ಚರ ಜಂಗಮ, ಪರ ಜಂಗಮವೆಂದು ಕರೆತಂದು ಪೂಜಿಸಿ ಪಾದೋದಕ ಪ್ರಸಾದವ ಪಡೆಯಕೂಡದು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ ನೋಡೋಣ. ಕೇಶ ಕಾಷಾಯಾಂಬರವನ್ನಿಕ್ಕಿದಡೇನು, ವಿಭೂತಿ ರುದ್ರಾಕ್ಷಯ ಮುಕುಟವ ಧರಿಸಿದಡೇನು. ಸಾಕಾರದಲ್ಲಿ ಸನ್ಮತರಲ್ಲ, ನಿರಾಕಾರದಲ್ಲಿ ನಿರುತರಲ್ಲ, ಪರಮಾರ್ಥದಲ್ಲಿ ಪರಿಣಾಮಿಗಳಲ್ಲ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ. ತುರುಬಾಗಲಿ ಬೋಳಾಗಲಿ ಜಡೆಯಾಗಲಿ ಅರಿವು ಆಚಾರ ಉಳ್ಳಡೇ ಜಂಗಮ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ತಲೆಯ ಮೇಲೆ ಕೂದಲು ಸುತ್ತಿ ಜಡೆ ಕಟ್ಟಿ ಕಾಯದ ಮೇಲೆ ಕಾವಿ ಕಾಷಾಯದುಡುಗೆ ಧರಿಸಿದರೇನು ಪ್ರಯೋಜನ? ಅಂಗದಲ್ಲಿ ವಿಭೂತಿ ರುದ್ರಾಕ್ಷಿ ಕಿರೀಟವ ಧರಿಸಿದರೇನು ಪ್ರಯೋಜನ? ಅವರು ಅಂಗದ ಸಾಕಾರ ಕ್ರಿಯಾಚಾರದಲ್ಲಿ ಮಹಾಶರಣರು ಒಪ್ಪಿತವಾಗುವಂತಿಲ್ಲ. ಅಂತರಂಗದ ನಿರಾಕಾರ ಅರಿವಿನಲ್ಲಿ ನಿಜಸತ್ವವಿಲ್ಲ. ಈ ಕಡೆ ಆಧ್ಯಾತ್ಮದ ನಿಲುವಿನಲ್ಲಿ ಆಚಾರದ ಅನುಭವದಲ್ಲಿ ಸಂತೃಪ್ತರಲ್ಲ. ಆದ ಕಾರಣದಿಂದ ಶಿವಶಿವ ತಲೆಯ ಮೇಲೆ ಜಡೆಯ ತುರುಬಾಗಲಿ, ತಲೆಯು ಪೂರ್ಣ ಬೋಳಾಗಿಯೇ ಇರಲಿ, ಅಥವಾ ಕೂದಲಿನ ಜಡೆಗಳು ಬಿಟ್ಟವಾಗಿಯೇ ಇರಲಿ. ವೇಷ ಏನಿದ್ದರೂ ಜಂಗಮವೆನಿಸಲಾರ. ಅಂತರಂಗದಲ್ಲಿ ಅರಿವು, ಅಂಗದಲ್ಲಿ ಆಚಾರವಿದ್ದಲ್ಲಿಯೇ ಜಂಗಮತ್ವವಿರುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಅರ್ಥಗರ್ಭಿತವಾದಂಥ ವಚನಗಳನ್ನು ಆಲಿಸಿದಿರಿ, ಅವುಗಳ ಅರ್ಥವನ್ನು ಅರಿತುಕೊಂಡಿದ್ದೀರಿ. ಹಾಗೆ ಆ ಎಲ್ಲ ವಚನಗಳ ಸಾರವನ್ನು ಸಂಸಾರದಲ್ಲಿ ಸರಿದೂಗಿಸಿಕೊಂಡು ಹೋದಲ್ಲಿ ಸಮಾಜ ಸುಸ್ಥಿರದತ್ತ ಸಾಗಲು ಯಾವುದೇ ಸಂದೇಹವಿಲ್ಲ ಎಂದು ಪರಿಭಾವಿಸುತ್ತಾ
ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿದವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.